ಹಾಸನ ಜಿಲ್ಲೆ ಅರಕಲಗೂಡು ರಾಮನಾಥಪುರದ ಶಿರದನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಭೂಮಂಡಲ ಸತ್ಯ ಶನೇಶ್ವರ ಹಾಗೂ ಮಸಣಿಕಮ್ಮನವರ ಶ್ರೀ ಕ್ಷೇತ್ರ ಶಿರದನಹಳ್ಳಿ ಗ್ರಾಮದಲ್ಲಿ 16ನೇ ಜಾತ್ರಾ ಮಹೋತ್ಸವ ಭಾನುವಾರದಂದು ಬಹಳ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ಪೂಜಾ ವಿಧಿವಿಧಾನಗಳು ಎಲ್ಲ ರೀತಿಯ ಅಭಿಷೇಕ ನಡೆಯಿತು. ನಂತರ ಬೆಳ್ಳಿ ರಥದಲ್ಲಿ ಶನಿದೇವರು ಹಾಗೂ ಮಸಣಿಕಮ್ಮನವರ ದೇವರ ಮೂರ್ತಿಯನ್ನು ನಾನಾ ಗ್ರಾಮಗಳಲ್ಲಿ ಮೆರವಣಿಗೆ ಮುಖಾಂತರ ಸಂಚರಿಸಲಾಯಿತು. ಆಯಾ ಗ್ರಾಮದ ಭಕ್ತಾದಿಗಳು ಮನೆ ಮನೆ ಮುಂದೆ ಹಣ್ಣುಕಾಯಿಯ ಮುಖಾಂತರ ಭಕ್ತಿ ಭಾವಗಳಿಂದ ಪೂಜಿಸಿಕೊಂಡರು. ಅಂಡ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನ ಪೂರಣ ಜಗತ್ಕಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾರ್ಥ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಇದೇ ಸಂದರ್ಭದಲ್ಲಿ ಹರದನಹಳ್ಳಿ ಖ್ಯಾತ ಉದ್ಯಮಿ ವಿಜಯ್ ಕುಮಾರ್ ಅವರು ಮಾತನಾಡಿ, ನಾನು ಇದೇ ಮೊದಲ ಬಾರಿಗೆ ಈ ಸನ್ನಿಧಾನಕ್ಕೆ ಬಂದಿದ್ದೇನೆ. ಈ ಕ್ಷೇತ್ರವನ್ನು ನೋಡಿದರೆ ಇದು ಒಂದು ಇತಿಹಾಸ ಪುಟಕ್ಕೆ ಸೇರುತ್ತದೆ. ಈ ಸನ್ನಿಧಾನಕ್ಕೆ ಬಂದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಎಂದು ಜನರು ಹೇಳಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ನನ್ನನ್ನು ಈ ಶನಿದೇವರೇ ಈ ದಿನ ಕರೆಸಿಕೊಂಡಿದ್ದಾರೆ. ನಾನು ಕೂಡ ಈ ದೈವ ಭಕ್ತನಾಗಿರುವುದರಿಂದ ಈ ದೇವಸ್ಥಾನಕ್ಕೆ ಏನಾದರೂ ದಾನವಾಗಿ ಕೊಡುತ್ತೇನೆಂದು ಹೇಳಿದರು. ಎಲ್ಲರಿಗೂ ನಾನು ಒಂದು ವರ್ಷ 2 ವರ್ಷ ಹಿಂದೆ ಬರಬೇಕಾಗಿತ್ತು. ಶಂಕರನು ಹೇಳಿದ್ರು. ಆಮೇಲೆ ಹೋದ ವರ್ಷ ನಮ್ಮ ಬುದ್ಧಿಯವ್ರು ಬಂದಿದ್ದರು. ಇದಕ್ಕೆ ಮುಂದಿನ ದಿನದಲ್ಲಿ ಅದೇನು ಇದಾಗುತ್ತೆ ಅದಕ್ಕೆ ಶಂಕರಣ್ಣ ಅನುಮತಿ ತೊಗೊಂಡು ಸಹಾಯ ಮತ್ತು ಐದರಿದ್ದಾರೆ ನನ್ನ ಕೈಲಾಗಿದ್ದೆ ನಾನು ಮಾಡ್ತೀನಿ. ನಾನು ತುಂಬ ಖುಷಿಯಾಗಿದೆ. ಆಮೇಲೆ ಇಷ್ಟು ಜನ ಭಕ್ತಾದಿಗಳಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಖುಷಿಯಾಯಿತು. ಅನಿವಾರ್ಯ ಇವತ್ತು ನಮ್ಮ ಮನೆಯವನು ನಮ್ಮ ಮಗ ಎಲ್ಲ ಬಂದಿದ್ದಾರೆ. ಅವರ ಇದರಲ್ಲಿ ಮತ್ತು ಶಂಕರಣ್ಣ ಅನುಮತಿ ತಗೊಳ್ಳಿ ಅದು ಏನು ಹೇಳ್ತಾರೆ ಅದನ್ನು ನಾನು ಬರ್ತಾನೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬಾರ್ ಶಂಕರ್ ಅವರು ಮಾತನಾಡಿ, ನಾವುಗಳು ಕೂಡ ಈ ಸನ್ನಿಧಾನಕ್ಕೆ ಅನೇಕ ವರ್ಷಗಳಿಂದ ಬರುತ್ತಿದ್ದೇವೆ. ಮಣ್ಣಿನ ಗೋಡೆಯಂತಿದ್ದ ಈ ಸನ್ನಿಧಾನ ಈ ದಿನ ಕಲ್ಲಿನ ಶಿಲೆಗಳ ಮುಖಾಂತರ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಳ್ಳುತ್ತಿದೆ. ಈ ಸನ್ನಿಧಾನದ ಪ್ರಧಾನ ಅರ್ಚಕರಾದ ನಾಗರಾಜ್ ಮಹಾಸ್ವಾಮಿಗಳು ಎಲ್ಲ ತ್ಯಾಗಗಳನ್ನು ಬಿಟ್ಟು ಈ ದೇವಸ್ಥಾನದ ಅಭಿವೃದ್ಧಿಗೊಳಿಸೋಸ್ಕರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬರುತ್ತಿದ್ದಾರೆ ಎಂದರು. ಶ್ರೀ ಸತ್ಯಶನೇಶ್ವರ ಕ್ಷೇತ್ರ ಶಿರದನಹಳ್ಳಿ ಈ ಭಗವಂತನ ಸ್ಥಾಪನೆ 16 ವರ್ಷಗಳಾಗಿದೆ. ಮೊದಲು ಖಾಲಿ ಪೋಟದಿಂದ ಶುರುವಾದಂಥ ದೇವಸ್ಥಾನ 5-6 ವರ್ಷಗಳ ನಂತರ ವಿಗ್ರಹವನ್ನು ಮಾಡಿ ಪೂಜ್ಯ ಅರ್ಚಕರಾದಂಥ ನಾಗರಾಜ್ ಅವರು ಭಕ್ತಿಯಿಂದ ಸಾವಿರಾರು ಕುಟುಂಬಗಳಿಗೆ ಆ ಭಗವಂತನಿಂದ ಅನೇಕ ಕಾರ್ಯಗಳು ಯಾವುದೇ ಕೈಯಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಆಗದೇ ಇರೋ ಕಾರ್ಯಗಳು ಈ ದೇವಸ್ಥಾನದಲ್ಲಿ ಆಗಿದೆ. ಭಕ್ತಾದಿಗಳು ಅಷ್ಟೇ ಮನಸ್ಸಿನಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಶನಿವಾರ ಬರ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ, ಸ್ವಾಮಿಯ ಆಶೀರ್ವಾದ ಪ್ರತಿ ವರ್ಷ ನಡೀತದೆ. ಪ್ರತಿ ವರ್ಷ ಸ್ವಾಮಿಯ ನಾಟಕ, ದಾಸೋಹ, ಮುಖ್ಯ ರಸ್ತೆಗಳಲ್ಲಿ ಸ್ವಾಮಿ ಮತ್ತು ಈ 2 ವರ್ಷದಿಂದ ಮಸಣಿಕಮ್ಮನವರ ದೇವಸ್ಥಾನವನ್ನು ಸಹ ನಾವೆಲ್ಲ ಸೇರಿ ಭಕ್ತಾದಿಗಳು ಸೇವಕರೆಲ್ಲ ಸೇರಿ ಮಸಣಿಕಮ್ಮನವರ ದೇವಸ್ಥಾನವನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ ಭೂಮಂಡಲ ಸತ್ಯ ಶನೇಶ್ವರ ಕ್ಷೇತ್ರವಾಗಿ ಹೊಮ್ಮಿದೆ. ಮುಂದಿನ ದಿನ 1,50,00,000 ವೆಚ್ಚದಲ್ಲಿ ಕಲ್ಲಿನ ಒಂದು ವಿಗ್ರಹವನ್ನು ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳು ಇಂಥ ಪುಣ್ಯಾತ್ಮರು ಇವತ್ತಾಗಲೇ ಬಾಯ್ಬಿಟ್ಟು ಹೇಳಿದ್ದಾರೆ. ಆ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾನು ಯಾವಾಗಲೂ ಶಂಕರಣ್ಣ ಹೇಳ್ದಂಗೆ ಅಂತಾರೆ, ಹಂಗಲ್ಲ, ಭಗವಂತ ಹೇಳ್ದಂಗೆ ನಮ್ಮ ಹರದನಹಳ್ಳಿಯ ವಿಜಯಣ್ಣವರು ಅನೇಕ ಬಡವರಿಗೆ, ಅನೇಕ ನೊಂದವರಿಗೆ ಅವರ ಕೈಲಾದಂಥ ಸಹಾಯವನ್ನು ನಾನು ಅನೇಕ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಹೋಗಿ ಅವ್ರ ಹತ್ರ ಹೋಗಿದ್ದೇನೆ. ಯಾವಾಗಲೂ ಜಿಟ್ಟನಹಳ್ಳಿ ಇರ್ಬೋದು, ನಮ್ಮ ಮೈಲಾಪುರ ಇರ್ಬೋದು, ಈ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಅವರೀಗ ಆ ಭಗವಂತ ಅವರನ್ನು ಇಲ್ಲೇ ಕುಟುಂಬ ಸಮೇತ ಇಲ್ಲಿಗೆ ಈ ಸನ್ನಿಧಿಗೆ ಕರೆಸ್ಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರವನ್ನು ಜನರಿಗೆ ಸೇವೆ ಮಾಡುವಂಥ
ದೇವಸ್ಥಾನಗಳನ್ನು ಕಟ್ಟುವಂಥ ನಾಗರಿಕರಿಗೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ಅವರಿಗೆ ಕೊಡಲಿ. ಈ ಸನ್ನಿಧಾನದಲ್ಲಿ ಸಂಜೆ 6 ಗಂಟೆಗೆ ಬೆಂಕಿಯ ಕೊಂಡವನ್ನು ಎಲ್ಲ ಭಕ್ತಾದಿಗಳು ಹಾದು ಹೋಗ್ತಾರೆ. ಎಲ್ಲ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಸುಮಾರು 10,000 ಜನಗಳಿಗೆ ಅನ್ನಸಂತರ್ಪಣ ಪ್ರಸಾದ ನಡೆಯಿತು. ನಂತರ ಸಂಜೆ ಶನಿ ಮಹಾತ್ಮೆ ಅಥವಾ ರಾಜವಿಕ್ರಮ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗರಾಜ ಮಹಾಸ್ವಾಮಿಗಳು, ಶ್ರೀನಿವಾಸ ಮಹಾಸ್ವಾಮಿಗಳು, ಸುನಿಲ್ ಮಹಾಸ್ವಾಮಿಗಳು, ದೇವಸ್ಥಾನದ ಸೇವೆ ಸಲ್ಲಿಸುವ ಸ್ವಾಮಿಗಳು, ರಾಮನಾಥಪುರದ ಮುಖಂಡರು, ಶಿರದನಹಳ್ಳಿಯ ಮುಖಂಡರು, ಎಲ್ಲ ಗ್ರಾಮದ ಭಕ್ತಾದಿಗಳು ಹಾಜರಿದ್ದರು. ಬೆಳಗ್ಗೆ ಬೈಟ್ ತಗೋತೀನಿ.